ಸಂಗ್ರಹ ಮಾಡಿದ್ವಿ ನಾವು. ಅದರ 26 ಕೋಟಿ ರೂಪಾಯಿ ವೆಚ್ಚ ಆಗಿದೆ ಅಂತೇಳಿ ಲೆಕ್ಕಪತ್ರ ಕೊಡ್ತಾ ಹೋಗಿಬಿಟ್ರು ಅವರು. ವಿಶೇಷವಾಗಿ ಇದು 2008ರಿಂದ 2026ರವರೆಗಿನ ಈ ಟ್ರಸ್ಟ್ ಸರ್ಕಾರದಿಂದ ಆಗಿರ್ಬೋದು, ಮತ್ತೊಂದು ಕಡೆಯಿಂದಾಗಿರ್ಬೋದು, ದೇಣಿಗೆಯಿಂದ ಆಗಿರ್ಬೋದು, ದಾನದ ರೂಪದಲ್ಲಿ 27.61 ಕೋಟಿ ರೂಪಾಯಿ ಸಂದಾಯ ಆಗಿದ್ದು, ಅದರಲ್ಲಿ ಖರ್ಚ 26 ಕೋಟಿ ರೂಪಾಯಿ ಆಗಿತ್ತು ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ 1.68 ಕೋಟಿ ರೂಪಾಯಿ ದಾಸೋಹಕ್ಕೆ ಇಟ್ಟಿದ್ದೀವಿ, ಉಳಿದ್ರಕ್ಕಿಲ್ಲದಪ್ಪ ಅಂತೇಳಿ ತಮ್ಮ ಲೆಕ್ಕಪತ್ರ ಹೇಳಿದರೆ ಅದನ್ನು ಒಪ್ತಾ ಇಲ್ಲ ನಮ್ಮ ಸದಾನಂದ ಸ್ವಾಮೀಜಿಯವರು ಮತ್ತು ಅವ್ರ ಪರ ಇದ್ದಂಥವ್ರು. ಇದು ಸುಳ್ಳು ಲೆಕ್ಕ ಕೊಡ್ತಾಯಿದ್ರಿ, ಕಳ್ಳ ಲೆಕ್ಕ ಕೊಡ್ತಾಯಿದ್ರಿ ನೀವು. ಅವರು ವಿಶೇಷವಾಗಿ ಬ್ಯಾಂಕ್ ಖಾತೆಗೆ ಜಮೆ ಆಗಿರುವ ಲೆಕ್ಕವನ್ನು ಮಾತ್ರ ಮಂಡಿಸಲಾಗಿದೆ. ಮಠ ಕಟ್ಟಲು ಚಿನ್ನ, ಬೆಳ್ಳಿ, ಅಕ್ಕಿ, ಹಣ, ಮಣ್ಣು, ಮರಳು, ಇಟ್ಟಿಗೆಯನ್ನು ಭಕ್ತರು ದೇಣಿಗೆ ರೂಪದಲ್ಲಿ ನೀಡಿದ್ದಾರೆ. ಈ ಲೆಕ್ಕವನ್ನು ಎಲ್ಲಿ ಮಂಡಿಸಿದ್ದೀರಿ? ಪಾರದರ್ಶಕವಾಗಿದ್ದರೆ ಲಿಖಿತ ರೂಪದಲ್ಲಿ ಏಕೆ ನೀಡುತ್ತಿಲ್ಲ? ಲಿಖಿತ ಕೂಡ ಇರಲಿಲ್ಲ, ಅದು ನೋಡ್ತೀವಿ ನಾವು. ಇದು ಬಿಟ್ಟು ಇದು ಬಟ್ಟೆ ವ್ಯಾಪಾರ ಮಾಡಿದಂತೆ ಅಲ್ಲ, ಅದು ಬಿಟ್ಟು ನೀವು ಬಟ್ಟೆ ವ್ಯಾಪಾರ ಮಾಡಿದಂಗೆ ತಂದು ರೆಕಾರ್ಡ್ ಪ್ರಕಾರ ಕೊಟ್ಟೋದಲ್ಲ, ರಿಟರ್ನ್ದಾಗ ಕೊಡ್ರಿಲ್ಲ ಇವತ್ತನ್ನು. ಈಗಾಗಲೇ ನೀವು ಏನಪ್ಪ ಅಂತಂದ್ರೆ ಯಾವ ಲೆಕ್ಕ ಜಮಾ ಆಗಿದೆ ಅದ್ರ ಬಗ್ಗೆ ಅಷ್ಟದ, ಅದು ಬಿಟ್ಟು ಉಳಿದು ಬಂದ ದುಡ್ಡು ಎಲ್ಲದ ಅದು ಅನ್ನುವಂಥ ಮಾತು. ಅದಕ್ಕೆ ಪೂರ್ವದಲ್ಲೇ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಅವರು ಲೆಕ್ಕ ಕೊಡ್ಬೋದು. ಉಮಾಪತಿಯವರು, BC ಉಮಾಪತಿಯವರು ಏನು ಕೊಡ್ತಾರಪ್ಪ ಅಂದ್ರೆ ರಾಜ್ಯ ಸರ್ಕಾರ 12.70 ಕೋಟಿ ರೂಪಾಯಿ ಕೊಟ್ಟಿತ್ತು, ಅನುದಾನವಾಗಿ ನೀಡಿತು. ಸೊಂಡೂರು ನಾಗನಗೌಡ ಅವರು 2 ಕೋಟಿ ಕೊಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು 1 ಕೋಟಿ. ನಾನು 1.8 ಕೋಟಿ ಸೇರಿದಂತೆ ಅಪಾರ ಭಕ್ತರು ನಗದು ಮತ್ತು ವಸ್ತುಗಳ ರೂಪದಲ್ಲಿ ದೇಣಿಗೆ ನೀಡಿದ್ದಾರೆ. 174 kg ಬೆಳ್ಳಿ ದೇಣಿಗೆ ರೂಪದಲ್ಲಿ ಬಂದಿದೆ. 9 ಎಕರೆ 18 ಗುಂಟೆ ಜಮೀನು 9 ಎಕರೆ 18 ಗುಂಟೆ ಜಮೀನಿನಲ್ಲಿ ಮಠದ ಕಟ್ಟಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಸಮೀಪ 4 ಎಕರೆ 28 ಗುಂಟೆ, ಶಿಗ್ಗಾವಿ ಹರಪನಹಳ್ಳಿಯಲ್ಲಿ ತಲಾ 2 ಎಕರೆ ಸೇರಿದಂತೆ ಹಲವೆಡೆ ಭೂಮಿ ಇದೆ. ಎಲ್ಲ ಸಂಗ್ರಹ ಮಾಡಿದಪ್ಪ, ಇದನ್ನು ಇಲ್ಲದ ತೋಳ್ರಿ. ಮಠ ಬಾಡಿಗೆ ಕಟ್ಟಡದಲ್ಲಿದ್ದ 51 ತಿಂಗಳಿಗೆ